ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು 2 ಥರದ ಸಾಸ್ ಮಾಡ್ತಾ ಇದ್ದೀನಿ. ಯಾವ ಸಾಸ್ ಅಂತ ಹೇಳಿದರೆ ರೆಡ್ ಸಾಸ್ ಅಂದರೆ ಚಿಲ್ಲಿ ಸಾಸ್, ಮತ್ತೊಂದು ವೈಟ್ ಕಲರ್ದು ಮಯೋನೈಸ್ ಡಿಫ್ರೆಂಟಾಗಿ ಪೆಪ್ಪರ್ ಹಾಕಿ ಮಾಡ್ತಾ ಇದ್ದೀನಿ. ನಾನು ಮಾಡ್ತಿರೋ ಸಾಸ್ ಯಾವುದಕ್ಕೆ ತುಂಬ ಬೆಸ್ಟ್, ಹಾಗೆ ಮನೆಯಲ್ಲೇ ಈಸಿಯಾಗಿ ಸಾಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಒಂದು ಸಣ್ಣ ವಿಡಿಯೋ ಮಾಡಿ ತೋರಿಸ್ತೀನಿ. ಫಸ್ಟು ರೆಡ್ ಚಿಲ್ಲಿ ಸಾಸ್ನ ಮಾಡ್ಕೊಳ್ಳುವ. ಹಾಗೆ ಸ್ಟವ್ ಮೇಲೆ ನಾನು ಓಡನ್ನು ಇಟ್ಕೊತಾ ಇದ್ದೀನಿ. ಓಡು ಕಾದ ನಂತರ ಇದಕ್ಕೆ 4-5 ಬ್ಯಾಡಗಿ ಮೆಣಸು, ಆಮೇಲೆ 2 ಕೆಂಪು ಮೆಣಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಗೆ ಕಪ್ಪಗೆ ಬಂದು ರೋಸ್ಟ್ ಆಗಬೇಕು. ಆಮೇಲೆ ಇನ್ನೊಂದು ಸ್ಟವಲ್ಲಿ 3 ಟೊಮ್ಯಾಟೊನ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಅದು ಕೂಡ ನಿಧಾನಕ್ಕೆ ಬಾಯ್ಲ್ ಆಗ್ತಾ ಇದೆ. ಸ್ವಲ್ಪ ಆರಿದ ನಂತರ ಟೊಮೆಟೊ ಸಿಪ್ಪೆನ ನಿಧಾನಕ್ಕೆ ಸುಲ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ. ಹಾಗೆ ಅದನ್ನು ಲೈಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡ ಶುಂಠಿ ಮತ್ತು 4 ಬಾದಾಮಿ, ಹಾಗೆ ಸಿಪ್ಪೆ ಪಿಲ್ಸಿಟ್ಕೊಂಡ ಬೆಳ್ಳುಳ್ಳಿ, ರೋಸ್ಟ್ ಮಾಡಿಟ್ಕೊಂಡ ಬ್ಯಾಡಗಿ ಮೆಣಸು ಮತ್ತು ಕೆಂಪು ಮೆಣಸನ್ನು ಅದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಟೀ ಸ್ಪೂನ್ ಉಪ್ಪು, ಆಮೇಲೆ ಟೀ ಸ್ಪೂನ್ ಸಕ್ಕರೆ ಒಂದು ಸ್ವಲ್ಪ ನೋಡಿ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಸೋಯಾ ಸಾಸು, ಹಾಗೆ ಲೆಮನ್ 1 ಸ್ಪೂನ್ ಹಿಂಡ್ಕೊಂಡು ನಿಧಾನಕ್ಕೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡಾಗಿದೆ. ಇವಾಗ ರೆಡ್ ಚಿಲ್ಲಿ ಸಾಸ್ ರೆಡಿ ಆಯಿತು. ತುಂಬ ಚೆನ್ನಾಗಿದೆ, ಸ್ಮೆಲ್ ಕೂಡ ಸಖತ್ತಾಗಿ ಬರ್ತಾ ಇದೆ. ಬೇಕಾದರೂ ಹಾಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ತುಂಬ ಸ್ವೀಟ್ ಅಂತಲ್ಲ, ಖಾರ ಅಂತಲ್ಲ, ಮೀಡಿಯಮ್ ಇದರಲ್ಲಿದೆ. ಹಾಗೆ ಇನ್ನೊಂದು ಸಾಸ್ನ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಅದೇ ಓಡಲ್ಲಿ ಸಾಸಿವೆನ ಹಾಕ್ಕೊಂಡು ಅದು ಕೂಡ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು. ರೋಸ್ಟ್ ಆದ ನಂತರ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಅದು ಬಿಸಿ ಆರುವವರೆಗೆ ಮಿಕ್ಸಿ ಜಾರ್ಗೆ ನಾನು ಕಾಯಿಸಿಟ್ಕೊಂಡ ಚಿಕ್ಕ ಬೌಲಲ್ಲಿ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಚಿಕ್ಕ ಬೌಲಲ್ಲಿ ಕಾಯಿಸಿಟ್ಕೊಂಡ ಕುಕ್ಕಿಂಗ್ ಆಯಿಲ್ನ ಕೂಡ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದೇ ಸ್ಪೂನಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೊತಾ ಇದ್ದೀನಿ. ಮತ್ತು ಒಂದು ಚಿಕ್ಕ ಟೀ ಸ್ಪೂನ್ ಸಾಲ್ಟು, ಒಂದು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊತಾ ಇರೋದು. ನಾವು ಇದಕ್ಕೆ ಮೇಯ್ನಾಗಿ ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಮಯೋನೈಸ್ ಸಾಸ್ಗೆ ಪೆಪ್ಪರ್ ಪೌಡರ್ ಹಾಕಿದಾಗ ಸ್ಪೈಸಿಯಾಗಿ ಮತ್ತು ಫ್ಲೇವರ್ ಕೂಡ ಸಖತ್ತಾಗಿರುತ್ತೆ ತಿನ್ನಲಿಕ್ಕೆ. ಹಾಗಾಗಿ ಮತ್ತು ಇದಕ್ಕೆ ರೋಸ್ಟ್ ಮಾಡಿಟ್ಕೊಂಡ ಸಾಸಿವೆನ ಅದ್ರ ಜೊತೆಗೆ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಒಂದು ಸ್ವಲ್ಪ ಈ ರೀತಿ ತೆಳ್ಳಗಿತ್ತು ಅಂತ ಹೇಳಿದ್ರೆ ನೋಡಿಕೊಂಡು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇರೋದು. ಹಾಗೆ ಈ ರೀತಿ ಒಂದು 4 ಬಾರಿ ಗ್ರೈಂಡ್ ಮಾಡ್ಕೊತಾ ಇದ್ದೀವಿ ನಾವು. ನೋಡಿ, ಹೀಗೆ ಇರಬೇಕು ಗಟ್ಟಿಯಾಗಿ. ಈ ರೀತಿ ಇದ್ದಾಗ ಸ್ಪೈಸಿಯಾದ ಪೆಪ್ಪರ್ ಮಯೋನೈಸ್ ಸಾಸ್ ರೆಡಿ ಆಯಿತು. ಹಾಗೆ ಇವಾಗ ಈಸಿಯಾದ 2 ಥರದ ಸಾಸ್ ಕೂಡ ರೆಡಿ ಆಗೋಯಿತು. ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಜೊತೆಗೆ ಮೋಮೋಸ್ ಮಾಡ್ಕೊಂಡು ತಿಂದಾಗ ಇನ್ನೂ ಸಖತ್ತಾಗಿರುತ್ತೆ. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಮನೆಯಲ್ಲಿಯೇ ಈಸಿಯಾಗಿ ಈ ಸಾಸ್ನ ಯಾವ ರೀತಿ ಮಾಡ್ಕೋಬೋದು ಅಂತ. ನಿಮಗೆ ನಾವು ಮಾಡಿರುವ ಚಿಲ್ಲಿ ಸಾಸ್ ಮತ್ತು ಸ್ಪೈಸಿಯಾದ ಪೆಪ್ಪರ್ ಮಯೋನೈಸ್ ಸಾಸ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದಿಷ್ಟು ಇವತ್ತಿನ ಚಿಕ್ಕದಾದ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಸಾಸ್ನ ಯೂಸ್ ಮಾಡಿಕೊಂಡು ಯಮ್ಮಿ ರೆಸಿಪಿ ಜೊತೆಗೆ ಭೇಟಿ ಆಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.